ನಮಸ್ಕಾರ. ನಮ್ಮ ರಾಮಾಯಣ ಸತ್ಸಂಗದ 49ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकं. कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे वेदप्राचेत सादासीत् साक्षाತ್ ರಾಮಾಯಣಾತ್ಮನ. ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ. ನೆನ್ನೆ ನಾವು ನೋಡಿದ್ವಿ ಯಾವ ರೀತಿ ವಿಭೀಷಣನ ಪಟ್ಟಾಭಿಷೇಕವನ್ನ ರಾಮ ಮಾಡಿಸ್ತಾನೆ ಅಂತ. ಈಗ ನೆಕ್ಸ್ಟ್ ಅವರಿಬ್ರು ಕೂತ್ಕೊಂಡು ಮಾತಾಡ್ತಾರೆ. ವಿಭೀಷಣ ರಾವಣನ ಸೈನ್ಯದ ಬಗ್ಗೆ, ಅವನ ಸಾಮರ್ಥ್ಯದ ಬಗ್ಗೆ, ಅವರು ಯುದ್ಧದಲ್ಲಿ ಯಾವ ರೀತಿ ಒಂದು ಬಲ ಅವ್ರಿಗೆ ಇದೆ, ಎಷ್ಟು ರಾಕ್ಷಸರಿದ್ದಾರೆ, ಏನೇನು ಅವ್ರಿಗೆ ಆಯುಧಗಳಿದೆ, ಇದೆಲ್ಲ ವಿಷಯನೂ ಹೇಳ್ತಾನೆ ವಿಭೀಷಣ. ಆಮೇಲೆ ರಾಮ ವಿಭೀಷಣ್ ಕೇಳ್ತಾನೆ, ನಾವು ಈಗ ಈ ಸಮುದ್ರ ದಾಟಿ ಹೋಗ್ಬೇಕಲ್ಲ, ನಾವು ಹೇಗೆ ಹೋಗೋದು, ನೀನೇನಾದ್ರೂ ವಿಚಾರ ಹೇಳು, ಏನಾದ್ರೂ ನೀನೊಂದು ಐಡಿಯಾ ಕೊಡು ಅಂತ ಕೇಳ್ತಾರೆ. ಆಗ ವಿಭೀಷಣ ಏನ್ ಮಾಡ್ತಾನೆ, ಅವನು ಬಂದು ರಾಮನ ಹತ್ರ ಬೇಡ್ಕೊಂಡಿದ್ದಕ್ಕೆ ರಾಮ ಅವ್ರನ್ನ ಸ್ವೀಕಾರ ಮಾಡಿದ್ರಲ್ವಾ, ಅದೇ ತರ ಅವನೇನ್ ಹೇಳ್ತಾನೆ ರಾಮನಿಗೆ, ನೀವು ಈ ಸಮುದ್ರ ರಾಜನಿಗೆ ಶರಣಾಗತಿ ಮಾಡಿ, ನೀವು ಸಮುದ್ರನ ಹತ್ರ ನೀವು ಸಹಾಯ ಕೇಳಿ, ಆಗ ಅವನ್ ದಾರಿ ಬಿಟ್ರೆ ನಾವೆಲ್ಲರೂ ದಾಟ್ಕೊಂಡು ನಡ್ಕೊಂಡು ಹೋಗ್ಬೋದು ಆ ಕಡೆಗೆ ಅಂತ ಹೇಳ್ತಾನೆ ವಿಭೀಷಣ. ಸರಿ, ಅವನು ಹೇಳಿದ್ದು ನೋಡೋಣ ಅಂತ ರಾಮ ಏನ್ ಮಾಡ್ತಾನೆ, ಅಲ್ಲಿ ದರ್ಬೆ ಹುಲ್ಲನ್ನ ಲಕ್ಷ್ಮಣ ಹರಡ್ಬಿಟ್ಟು ಅಲ್ಲಿ ಒಂದು ಹಾಸಿಗೆ ತರ ಮಾಡ್ತಾನೆ. ಅದ್ರ ಮೇಲೆ ರಾಮ ಮಲ್ಕೊಂಡು ಅಲ್ಲೇ ಶಯನ ಸ್ಥಿತಿಯಲ್ಲಿ ಇದ್ದು 3 ದಿನ ಸಮುದ್ರ ರಾಜನ್ನ ಬೇಡ್ಕೋತಾನೆ, ನೀನ್ ಬಂದು ಪ್ರಕಟ ಆಗಿ ನಾನು ಕೇಳ್ತಾ ಇರೋ ವರ ನನಗ್ ಕೊಡ್ಬೇಕು ಅಂತ. ಆದ್ರೆ ಸಮುದ್ರ ರಾಜ ಬರೋದಿಲ್ಲ. 3 ರಾತ್ರಿ ಆದ್ಮೇಲೂ ಬರ್ಲಿಲ್ಲ ಅಂದಾಗ ರಾಮನಿಗೆ ಕೋಪ ಬರುತ್ತೆ. ಆಗ ರಾಮ ಆ ಸಮುದ್ರದ ಮೇಲೆ ಬಾಣವನ್ನ ಬಿಡ್ತಾನೆ, 3 ಬಾಣ ಬಿಡ್ತಾನೆ. ಆದ್ರೂ ಅಲ್ಲೆಲ್ಲ ಏನೋ ಕೋಲಾಹಲ ಆಗೋಗ್ಬಿಡುತ್ತೆ. ಆದ್ರೂ ಸಮುದ್ರ ರಾಜ ಬರಲ್ಲ. ಆಗ ರಾಮ ಬ್ರಹ್ಮಾಸ್ತ್ರವನ್ನ ಬಿಡೋದಕ್ಕೆ ತಯಾರಾಗ್ತಾನೆ. ಅದೇ ಕ್ಷಣದಲ್ಲಿ ಸಮುದ್ರ ರಾಜ ಬಂದ್ಬಿಟ್ಟು ಅವನು ರಾಮನಿಗೆ ಶರಣಾಗತಿ ಮಾಡ್ಬಿಡ್ತಾನೆ. ರಾಮ ಅವಾಗ ಕೇಳ್ತಾನೆ, ಯಾಕೆ ನಾನು ನಿನಗೆ ಶರಣಾಗತಿ ಮಾಡದ್ನಲ್ಲ, ನೀನ್ ಯಾಕೆ ಬರ್ಲಿಲ್ಲ, ನೀನ್ ಏನಕ್ಕೆ ಇಷ್ಟು ಕಾಯಿಸ್ದೆ ನಮ್ಮನ್ನ ಅಂತ. ಆಗ ಸಮುದ್ರ ರಾಜ ಹೇಳ್ತಾನೆ, ಇಲ್ಲ, ನೀವು ನನ್ನನ್ನ ದಾರಿ ಬಿಡು ಅಂತ ಹೇಳಿದ್ರೆ ಅದು ಈ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿರೋದಲ್ವಾ. ಪರಮಾತ್ಮ ಏನು ಒಂದು ನಿಯಮಗಳನ್ನ ಇಟ್ಟಿದ್ದಾನೆ, ಅದ್ರ ಪ್ರಕಾರ ಎಲ್ಲಾನು ಈ ಪ್ರಪಂಚದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಪ್ರಕೃತಿದ ಏನ್ ನಿಯಮ ಇದೆ ಅದನ್ನ ಭಗವಂತನೇ ಮಾಡಿರೋದು, ಅವನೇ ಸೃಷ್ಟಿ ಮಾಡಿರೋದು ಈ ನಿಯಮಗಳನ್ನ. ಅದನ್ನ ಮೀರಿ ನಾನು ದಾರಿ ಬಿಡಕ್ಕಾಗಲ್ಲ. ನಾನು ಈ ಕಡೆ ಒಂದ್ ಕಡೆ ದಾರಿ ಬಿಡ್ಬೇಕಂದ್ರೆ ಅದ್ ಬೇರೆ ಎಲ್ಲೋ ಆ ನೀರು ಎಲ್ಲೋ ಹೋಗಿ ಅಲ್ಲೆಲ್ಲ ಅಪಾಯ ಆಗ್ಬಿಡುತ್ತೆ. ಅದೆಲ್ಲ ನಾನು ಮಾಡಕ್ ನನಗಷ್ಟು ಪವರ್ ಇಲ್ಲ, ಅದಕ್ಕೆ ನಾನು ದಾರಿ ಬಿಡಕ್ ಆಗಲ್ಲ ಅಂತ ಹೇಳ್ತಾನೆ. ಆವಾಗ ರಾಮ ಕೇಳ್ತಾನೆ, ಸರಿ ಮತ್ ನಾವೆಲ್ಲ ದಾಟ್ಕೊಂಡು ಹೋಗ್ಬೇಕಲ್ಲ, ಏನ್ ಅದಕ್ಕೆ ಒಂದು ಸೊಲ್ಯೂಷನ್ ನೀ ಹೇಳು, ಏನ್ ನಾವ್ ಹೇಗ್ ಹೋಗೋದು ಮತ್ತೆ ಅಂತ ಕೇಳ್ತಾನೆ. ಆಗ ಸಮುದ್ರ ರಾಜ ಹೇಳ್ತಾನೆ, ಸರಿ, ನಾನ್ ನಿಮ್ಗೆ ಕೆಲವು ಸಹಾಯವನ್ನ ಮಾಡ್ತೀನಿ. ಏನಪ್ಪಾ ಅಂದ್ರೆ, ನಿಮ್ಮ ಸೇನೆಯಲ್ಲಿ, ಈ ವಾನರ ಸೇನೆಯಲ್ಲಿ ವಿಶ್ವಕರ್ಮ ಅವನ ಮಗ ನಲ ಇದ್ದಾನೆ. ಆ ನಲನಿಗೆ ಆ ವಿಶ್ವಕರ್ಮ ಅವ್ರ ತಂದೆ ಹೇಗೆ ಒಂದು ಆರ್ಕಿಟೆಕ್ಚರ್ ಅದೇನಾದ್ರೂ ಒಂದು ಕಟ್ಟಬೇಕು ಅಂದ್ರೆ ಆ ಒಂದು ಕೌಶಲ್ಯ ಇತ್ತಲ್ಲ, ಅದು ಈ ನಲನಿಗೂ ಇದೆ. ಅವನಿಗೆ ನೀವು ಹೇಳಿ, ಅವನು ನಿಮ್ಮನ್ನ ಗೈಡ್ ಮಾಡಿದ್ರೆ ಇಲ್ಲಿ ಒಂದು ಸೇತುವೆ ನೀವು ಕಟ್ಬೋದು. ಆ ಸೇತುವೆ ಮೇಲಿಂದ ನೀವು ನಡ್ಕೊಂಡು ದಾಟ್ ಹೋಗಿ. ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ಸೇತುವೆ ಕಟ್ಟಿದಾಗ ನೀವು ಕಲ್ಲು ಬಂಡೆ ಅದೆಲ್ಲ ಹಾಕಿದಾಗ ಅದು ನೀರಿನ ಮೇಲೆ ಅದು ತೇಲ್ಕೊಂಡಿರೋ ತರ ನಾನು ನೋಡ್ಕೋತೀನಿ. ಸಾಮಾನ್ಯವಾಗಿ ನೀರೊಳಗೆ ಏನಾದ್ರೂ ಕಲ್ಲು ಬಂಡೆ ಹಾಕಿದ್ರೆ ಅದು ಮುಳುಗೋಗುತ್ತಲ್ಲ. ಆದ್ರೆ ನಾನ್ ನಿಮಗೆ ಇಷ್ಟು ಸಹಾಯ ಮಾಡ್ತೀನಿ, ಆ ಬಂಡೆ ಕಲ್ಲೆಲ್ಲ
ತೇಲ್ಕೊಂಡಿರೋ ಥರ ನಾನು ಮಾಡ್ತೀನಿ. ಎರಡನೇದಾಗಿ ನೀವು ದಾಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಸಮುದ್ರದಲ್ಲಿರೋ ಪ್ರಾಣಿಗಳು ಯಾರು ನಿಮಗೆ ತೊಂದರೆ ಕೊಡದೇ ಇರೋ ಥರ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಇಷ್ಟೆಲ್ಲ ಒಂದು ಆಶ್ವಾಸನೆ ಕೊಟ್ಬಿಟ್ಟು ಸಮುದ್ರರಾಜ ಹೇಳ್ತಾನೆ. ಆಗ ರಾಮ ತುಂಬಾ ಸಂತೋಷ ಆಗುತ್ತೆ ರಾಮನಿಗೆ. ಈಗ ರಾಮ ಕೇಳ್ತಾರೆ, ಸರಿ ನಾನು ಈ ಬ್ರಹ್ಮಾಸ್ತ್ರವನ್ನ ಬಿಡಬೇಕು ಅಂತ ತಯಾರು ಮಾಡ್ಬಿಟ್ನಲ್ಲ, ಅದನ್ನ ಎಲ್ಲಾದ್ರೂ ಒಂದು ಗುರಿಗೆ ನಾನು ಅದನ್ನ ಬಿಡಬೇಕು. ಎಲ್ಲಿಗೆ ನಾನು ಏನ್ ಮಾಡ್ಲಿ ಇದನ್ನ ಅಂತ ಸಮುದ್ರರಾಜನ್ ಕೇಳ್ತಾನೆ. ಆಗ ಸಮುದ್ರರಾಜ ಹೇಳ್ತಾನೆ, ಉತ್ತರ ದಿಕ್ಕಲ್ಲಿ ಧ್ರುಮತುಲ್ಯ ಅಂತ ಒಂದು ಜಾಗ ಇದೆ. ಅಲ್ಲಿ ನನ್ನ ಆಮ್, ಶತ್ರುಗಳಿದೆ ಇದ್ದಾರೆ. ಅಲ್ಲಿನ ಜನ ಅಲ್ಲಿ ಆ ನೀರೆಲ್ಲ ಮಾಲಿನ್ಯ ಮಾಡಿ ಏನೇನೋ ಮಾಡಿ ಅವರು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ ನೀವು ಬ್ರಹ್ಮಾಸ್ತ್ರ ಬಿಟ್ಟು ಅವ್ರನ್ನ ನಾಶ ಮಾಡಿ ಅಂತ. ಸೊ ರಾಮ ಅದೇ ತರ ಮಾಡ್ತಾನೆ. ಈಗ ಸಮುದ್ರ ಕೊಟ್ಟಿರೋ ಆಶ್ವಾಸನೆಯಿಂದ ಈ ನಳನ ಮಾರ್ಗದರ್ಶನದಲ್ಲಿ ಈ ವಾನರರೆಲ್ಲರೂ ಅಲ್ಲಿದ್ದಿದ್ದೆಲ್ಲ ಕಲ್ಲು ಬಂಡೆ ಗಿಡಗಳು ಮರಗಳು ಅದೆಲ್ಲ ಹಾಕ್ಬಿಟ್ಟು ಸೇತುವೆ ಕಟ್ಟಕ್ಕೆ ಶುರು ಮಾಡ್ತಾರೆ. 5 ದಿನಗಳಲ್ಲಿ ಈ ದಿಕ್ಕಿಂದ ಈ ಧನುಷ್ಕೋಡಿ ಅಂತ ಈ ಜಾಗದಿಂದ ಆ ಲಂಕೆಗೆ ಸೇತುವೆ ತಯಾರಾಗುತ್ತೆ. ಆಗ ಹನುಮಂತ ರಾಮನನ್ನ ಹೊತ್ಕೋತಾನೆ, ಅಂಗದ ಲಕ್ಷ್ಮಣನನ್ನ ಹಿಡಿತಾನೆ. ಈ ತರ ಅವ್ರ ಮೇಲೆ ಕೂರಿಸ್ಕೊಂಡು ಆ ಇಡೀ ವಾನರ ಸೇನೆ ಲಂಕೆಗೆ ಹೋಗಿ ಸೇರುತ್ತೆ. ಆ ವಾನರ ಸೇನೆ ಅಲ್ಲಿ ಲಂಕೆಗೆ ಸೇರಿದಾಗ ಸೀತೆ 1 ತಿಂಗಳ ಸಮಯ ಕೊಟ್ಟಿದ್ಲಲ್ಲ, ಆ ಅವಾಗಿಂದ ಹಿಡಿದು ಇದು 10ನೇ ದಿನ. ಸೊ ಸೀತೆ ಕೊಟ್ಟಿದ್ದು 1 ತಿಂಗಳಲ್ಲಿ 10ನೇ ದಿನಕ್ಕೆ ಈ ವಾನರ ಸೇನೆ ಇವಾಗ ಬಂದು ಲಂಕೆಯಲ್ಲಿ ರೆಡಿಯಾಗಿ ಇದೆ ಯುದ್ಧಕ್ಕೆ. ಸೊ ಕತೆ ಭಾಗ ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ಆದ್ರೆ ಈ ವಿಷಯಗಳಲ್ಲಿ ನಮ್ಗೆ ಏನೇನೋ ಕಲಿಯಕ್ಕಿದೆ, ಆಚಾರ್ಯರು ಹೇಳಿರೋದು ಅದನ್ನ ನೋಡೋಣ. ಈಗ ಈ ವಿಭೀಷಣ ಬಂದು ರಾಮನಿಗೆ ಶರಣಾಗತಿ ಮಾಡಿದ್ನಲ್ಲ, ಅದೇ ಜಾಗದಲ್ಲಿ ರಾಮನು ಸಮುದ್ರನಿಗೆ ಶರಣಾಗತಿ ಮಾಡಿದ್ದು. ಈ ವಿಭೀಷಣ ಮಾಡಿದ ಶರಣಾಗತಿ ನಾನು ನೆನ್ನೆನೆ ಹೇಳಿದೆ, ತುಂಬಾ ಮುಖ್ಯವಾದ ಒಂದು ಘಟ್ಟ ಅದು. ಸೊ ಈ ಕ್ಷೇತ್ರಕ್ಕೆ ಇದೆಲ್ಲಿ ನಡೀತಲ್ಲ ಈ ಘಟನೆಗಳು, ಆ ಕ್ಷೇತ್ರವನ್ನ ಶರಣಾಗತಿ ಕ್ಷೇತ್ರ ಅಂತ ಹೇಳ್ತಾರೆ. ಇವತ್ತು ನಾವು ಅಲ್ಲಿ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡ್ಕೋಬಹುದು. ಈ ಕ್ಷೇತ್ರವನ್ನ ತಿರುಪುಲ್ಲಾಣಿ ಕ್ಷೇತ್ರ ಅಂತಾನೂ ಹೇಳ್ತಾರೆ. ತಿರು ಅಂದ್ರೆ ಪವಿತ್ರವಾದದ್ದು ಅಂತ, ಭಗವಂತನಿಗೆ ಸಂಬಂಧಪಟ್ಟಿದ್ದು ಪವಿತ್ರವಾದದ್ದು. ಪುಲ್ಲು ಅಂದ್ರೆ ತಮಿಳಲ್ಲಿ ಹುಲ್ಲು. ಆಮೇಲೆ ಆಣೆ ಅಂದ್ರೆ ಹಾಸಿಗೆ. ಸೊ ಯಾವ ಜಾಗದಲ್ಲಿ ರಾಮ ಹುಲ್ಲಿಂದ ಒಂದು ಹಾಸಿಗೆ ಮಾಡಿ ಅದ್ರ ಮೇಲೆ ಮಲ್ಗಿ ಶರಣಾಗತಿ ಮಾಡಿದ್ನಲ್ಲ, ಆ ಕ್ಷೇತ್ರವನ್ನ ತಿರುಪುಲ್ಲಾಣಿ ಕ್ಷೇತ್ರ ಅಂತ ಹೇಳ್ತಾರೆ. ಅಲ್ಲಿ ರಾಮ ಆ ಸೇತುವೆ ಮೇಲಿಂದ ಹೊರಡಕ್ ಮುಂಚೆ ಅಲ್ಲಿದ್ದಿದ್ದು ಭಗವಂತನ ದೇವರ ವಿಗ್ರಹಕ್ಕೆ ಅವನು ಪೂಜೆ ಮಾಡಿದ್ದ ಅಂತ ಹೇಳ್ತಾರೆ. ಅದ್ಯಾರು ಅಂದ್ರೆ ಆದಿ ಜಗನ್ನಾಥ ಪೆರ್ಮಾಳ್ ಅಂತ ಅಲ್ಲಿದೆ ಒಂದು ವಿಗ್ರಹ ಆ ದೇವರದ್ದು. ಅಲ್ಲಿ ರಾಮ ಪೂಜೆ ಮಾಡಿದ್ದ ಅಂತ. ಇನ್ನೊಂದು ವಿಗ್ರಹ ಅಲ್ಲಿರೋದು ಈ ದೇವಸ್ಥಾನದಲ್ಲಿರೋದು ದರ್ಭಶಯನ ಪೆರ್ಮಾಳ್ ಅಂತ. ಶಯನ ಅಂದ್ರೆ ಮಲ್ಗಿರೋದು, ದರ್ಭ ಅಂದ್ರೆ ದರ್ಬೆ ಹುಲ್ಲು. ಸೊ ಆ ದರ್ಬೆ ಹುಲ್ ಮೇಲೆ ಎಲ್ಲಿ ರಾಮ ಮಲ್ಗಿದ್ನಲ್ಲ ಆ ವಿಗ್ರಹ ಅಲ್ಲಿದೆ. ಅಲ್ಲೊಂದು ವಿಗ್ರಹ ಇದೆ ದರ್ಭಶಯನ ಪೆರ್ಮಾಳ್ ಅಂತ. ಈಗ ಈ ರಾಮ ಅವನ ದರ್ಬೆ ಹುಲ್ ಮೇಲೆ ಮಲ್ಗದ್ನಲ್ಲ, ಆ ಒಂದು ಚಿತ್ರ ನೋಡಿ, ಆ ಒಂದು ದೃಶ್ಯ ನೋಡಿ ಆಚಾರ್ಯರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಏನಿದು 2 ಸಮುದ್ರಗಳು ಪಕ್ಕ ಪಕ್ಕದಲ್ಲೇ ಇದೆಯಲ್ಲ, ಅದೇಗ್ ಸಾಧ್ಯ ಅಂತ ಕೇಳ್ತಾರೆ. ಏನ್ ಅವ್ರು ಹೇಳೋ ಭಾವಾರ್ಥ? 2 ಸಮುದ್ರ ಅಂದ್ರೆ ಯಾವುದು? ಒಂದು ನೀರು ತುಂಬಿರೋಂಥ ಆ ಸಮುದ್ರ. 2ನೇ ಸಮುದ್ರ ಯಾವುದು? ಆಚಾರ್ಯರು ಹೇಳ್ತಾರೆ, ಈ ರಾಮ ಅವನ್ ಸ್ವತಃ ಅವನು ಗುಣಗಳ ಸಮುದ್ರ, ಗುಣಸಾಗರ. ಇನ್ನೊಂದ್ ಕಡೆ ರಾಮ ಕರುಣೆನೇ ತುಂಬಿರೋನು, ಸೊ ಅವನ್ ಕರುಣಾಸಾಗರ. ಸೊ ಈ ಗುಣಸಾಗರ, ಈ ಕರುಣಾಸಾಗರ ಆ ನೀರಿನ ಸಾಗರದ ಪಕ್ಕ ಮಲಗಿದಾನಲ್ಲ, ಎಂಥ ಒಂದು ಅದ್ಭುತವಾದ ದೃಶ್ಯ ಅಂತ ಆಚಾರ್ಯರು ಸಂತೋಷ ಪಡ್ತಾರೆ. ಈ ರಾಮ ಶರಣಾಗತಿ ಮಾಡದ್ನಲ್ಲ, ಅದಕ್ಕೆ ಯಾಕೆ ಫಲ ಸಿಗ್ಲಿಲ್ಲ? ರಾಮ ಶರಣಾಗತಿ ಮಾಡಿದ್ರೆ ಸಮುದ್ರ ರಾಜ ಬರ್ಲಿಲ್ಲ. ಯಾವಾಗ ರಾಮ ಕೋಪ ತೋರ್ಸದ್ನಲ್ಲ, ಆಗ ಸಮುದ್ರ ರಾಜ ಬಂದ. ಏನಕ್ಕೆ ರಾಮನ ಶರಣಾಗತಿ ಫಲ ಕೊಡ್ಲಿಲ್ಲ ಅಂದ್ರೆ, ನಾವು ಮುಂಚೆನೆ ಹೇಳಿದೀವಿ, ಈ ಶರಣಾಗತಿ ಮಾಡಿದಾಗ ಅದು ಯಾರು ಶರಣ್ಯ ಅವನ ಬಲ ಹೆಚ್ಚಿರ್ಬೇಕು, ಅವನಲ್ಲಿ ಪರತ್ವ ಅನ್ನೋ ಗುಣ ಇರಬೇಕು.
ಶರಣಾಗತನಾಗಿ ಯಾರು ಹೋಗಿದಾನಲ್ಲ ಅವನಲ್ಲಿ ಶಕ್ತಿ ಕಡಿಮೆ ಇರಬೇಕು. ಆಗ್ಲೇ ಆ ಶರಣಾಗತಿ ಫಲ ಕೊಡುತ್ತೆ. ಈಗ ನಾವು ಬೇರೆ ಎಲ್ಲಾ ಉದಾಹರಣೆಗಳನ್ನು ನೋಡಿದ್ರೆ ಎಲ್ಲೆಲ್ಲಿ ಶರಣಾಗತಿ ಫಲ ಕೊಡ್ತಲ್ಲ, ಆಗ ಎಲ್ಲಾ ಕಡೆ ಶರಣ್ಯನಲ್ಲಿ ಪರತ್ವ ಅನ್ನೋ ಗುಣ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿ ರಾಮ ಬಂದ್ಬಿಟ್ಟು ಸಮುದ್ರ ರಾಜನ ಹತ್ರ ಶರಣಾಗತಿ ಮಾಡಿದ್ರೆ ರಾಮ ಶರಣಾಗತ, ಸಮುದ್ರ ರಾಜ ಶರಣ್ಯ. ಸಮುದ್ರ ರಾಜನಿಗೆ ರಾಮನಿಗಿಂತ ಹೆಚ್ಚು ಬಲ ಇದೆಯಾ? ಖಂಡಿತ ಇಲ್ಲ. ಸಮುದ್ರ ರಾಜ ಅವನೊಂದು ದೇವತೆ ಅಷ್ಟೆ, ರಾಮ ಸ್ವತಃ ಶ್ರೀಮನ್ನಾರಾಯಣ. ಸೊ ಶರಣ್ಯನಿಗೆ ಬಲ ಹೆಚ್ಚಿರಬೇಕು ಅನ್ನೋ ಕಂಡೀಷನ್ನು ಇಲ್ಲಿ ಸಿಗ್ಲಿಲ್ಲ. ಅದಕ್ಕೆ ರಾಮ ಮಾಡಿದ ಶರಣಾಗತಿ ಫಲ ಕೊಡ್ಲಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಇನ್ನೊಂದು ವಿಷಯ ಸ್ವಾಮಿ ವೇದಾಂತ ದೇಶಿಕರು ಹೇಳಿದ್ದಾರೆ. ಅವರ ಒಂದು ರಚನೆ ಇದೆ, ಪಾದುಕಾ ಸಹಸ್ರ ಅಂತ. ಆ ಪಾದುಕಾ ಸಹಸ್ರದಲ್ಲಿ ಅವರು ಶ್ರೀರಂಗನಾಥನ ಪಾದುಕೆಯ ಮೇಲೆ ಒಂದು ಹಾಡಿದ್ದಾರೆ. 1000 ಶ್ಲೋಕಗಳು ಅದ್ರ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಅವರು ಒಂದು ಕಾರಣ ಕೊಡ್ತಾರೆ. ಈಗ ರಾಮ ಏನೋ ಕೋಪ ಬಂದಂಗೆ ಸಮುದ್ರದ ಮೇಲೆ ಬಾಣ ಬಿಡ್ತೀನಿ ಅಂತ ತೋರಿಸ್ಕೊಂಡ, ಆದ್ರೆ ನಿಜವಾಗ್ಲೂ ಸಮುದ್ರ ರಾಜನಿಗೆ ಗೊತ್ತಿತ್ತು ರಾಮ ನನ್ನ ಮೇಲೆ ಆಕ್ರಮಣ ಮಾಡಲ್ಲ ಅಂತ ಗೊತ್ತಿತ್ತು ಅಂತ ಹೇಳ್ತಾರೆ ಆಚಾರ್ಯರು. ಯಾಕೆ ಅಂತ ಕೇಳ್ಕೊಂಡಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ಸಮುದ್ರದ ಒಳಗೆ ಗಂಗೆಯ ನೀರು ಬರುತ್ತೆ ಅಲ್ವಾ, ಗಂಗಾ ನದಿ ಹರ್ಕೊಂಡ್ ಬಂದಾಗ ಅವಳು ಆ ಸಮುದ್ರದಲ್ಲಿ ಐಕ್ಯ ಆಗ್ತಾಳೆ. ಆ ಗಂಗೆ ಒಳಗೆ ಸರಯೂ ನದಿ, ಸರಯೂ ನದಿ ಎಲ್ಲಿದೆ? ಅಯೋಧ್ಯೆ ಹತ್ರ ಇದೆ. ಆ ಸರಯೂ ನದಿಯ ತೀರ್ಥ ಎಲ್ಲ ಆ ಗಂಗೆ ಒಳಗ್ ಬರುತ್ತೆ. ಈ ಭರತ ಇದಾನಲ್ಲ, ಅವನು ನಂದಿಗ್ರಾಮದಲ್ಲಿ, ಅಯೋಧ್ಯೆ ಪಕ್ಕದಲ್ಲಿ ನಂದಿಗ್ರಾಮ ಅಂತ ಸ್ಥಳದಲ್ಲಿ ರಾಮನ ಪಾದುಕೆಯನ್ನ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ದಿನಾನಿತ್ಯ ಅವನು ಅಭಿಷೇಕ ಮಾಡ್ತಾ ಇದ್ದಾನೆ. ಆ ಪಾದುಕಾ ಅಭಿಷೇಕ ಆಗಿದ್ದ ಆ ತೀರ್ಥ ಸರಯೂ ನದಿ ಒಳಗೆ ಹೋಗ್ತಾ ಇದೆ. ಸರಯೂ ನದಿಯಿಂದ ಆ ತೀರ್ಥ ಗಂಗಾ ನದಿಗೆ ಬರ್ತಾ ಇದೆ. ಗಂಗೆಯ ಮೂಲಕ ಆ ತೀರ್ಥ ಸಮುದ್ರದೊಳಗೆ ಬರ್ತಾ ಇದೆ. ಅದ್ ರಾಮನಿಗೂ ಗೊತ್ತಲ್ಲ. ಭರತ ಮಾಡಿದ ಪಾದುಕಾ ತೀರ್ಥ, ಭರತ ಮಾಡಿದ ಅಭಿಷೇಕದ ತೀರ್ಥ ಯಾವ ಸಮುದ್ರದೊಳಗೆ ಬಂದಿದೆಯೋ ಅಂಥ ಸಮುದ್ರಕ್ಕೆ ಹೋಗಿ ರಾಮ ಏನಾದ್ರೂ ಮಾಡ್ತಾನ? ಖಂಡಿತ ಮಾಡಲ್ಲ. ಅದು ಸಮುದ್ರ ರಾಜನಿಗೆ ಗೊತ್ತಿತ್ತು ಅಂತಾರೆ ದೇಸಿಕರು. ಇನ್ನೊಂದು ವಿಷಯ ಹೇಳ್ತಾರೆ. ಈಗ ಪಾದುಕೆಯ ತೀರ್ಥ ಇಲ್ಲಿ ಬಂದಿತ್ತಲ್ಲ ಈ ಸಮುದ್ರದೊಳಗೆ, ಅದಕ್ಕೆ ಆ ಸಮುದ್ರಕ್ಕೆ ಒಂದು ಬೆಲೆ ಜಾಸ್ತಿ ಬಂತು ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ, ಈಗ ಸಾಮಾನ್ಯ ಜೀವನದಲ್ಲಿ ನಾವು ನೋಡ್ತೀವಿ, ಎಲ್ಲಾದ್ರೂ ಒಂದ್ ಕಡೆ ನಾವು ಏನೋ ಒಂದು ಲೋನ್ ತಗೋಬೇಕು ಅಂದ್ರೆ ಏನ್ ಮಾಡ್ತೀವಿ? ಆ ಬ್ಯಾಂಕ್ ಅಲ್ಲಿ ಕೇಳಿದಾಗ ಅವರು ಏನಾದ್ರೂ ಶ್ಯೂರಿಟಿ ಕೊಡಿ ಅಂತ ಹೇಳ್ತಾರೆ ಅಲ್ವಾ? ಆಗ ಆ ಶ್ಯೂರಿಟಿ ನಾವು ಏನ್ ಇಡ್ತೀವಲ್ಲ ಅದರ ಬೆಲೆ ಈ ಲೋನ್ ಅಮೌಂಟ್ಗಿಂತ ಹೆಚ್ಚಿರ್ಬೇಕು. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಯಾವಾಗ ಭರತ ಬಂದು ರಾಮನ್ನ ನೀನ್ ವಾಪಸ್ ಬಾ ಅಯೋಧ್ಯೆಗೆ, ನೀನೇ ರಾಜ್ಯ ಆಳು ಅಂತ ಹೇಳ್ತಾನಲ್ಲ, ಆಗ ರಾಮ ನಾನ್ ಬರಕ್ಕಾಗಲ್ಲ, ಇವಾಗ ನನ್ 14 ವರ್ಷ ಆದ್ಮೇಲೆ ಬರ್ತೀನಿ ಅಂತ ಬೇಡ್ಕೋತಾನೆ. ಅದು ಲೋನ್ ತಗೊಂಡಂಗೆ, ನನಗ್ ಸಮಯ ಕೊಡು, ನಾನು ಆಮೇಲೆ ಬರ್ತೀನಿ ಅಂತ ಅವ್ನ್ ಲೋನ್ ತಗೊಂಡಂಗೆ. ಸರಿ, ಶ್ಯೂರಿಟಿಗೆ ಏನ್ ಕೊಟ್ಟ ರಾಮ? ಪಾದುಕೆಯನ್ನ ಕೊಟ್ಟ, ತನ್ನ ಪಾದುಕೆಯನ್ನ ಕೊಟ್ಟ. ಸೊ ನಾವು ಹೇಳಿದ್ವಲ್ಲ, ಶ್ಯೂರಿಟಿಗಿಡೋ ವಸ್ತು ಈ ಲೋನ್ ಬೆಲೆಗಿಂತ ಹೆಚ್ಚಾಗಿರ್ಬೇಕು ಅಂತ. ಆ ಥರ ಸ್ವಾಮಿ ದೇಶಿಕರು ಹೇಳ್ತಾರೆ, ಆ ಪಾದುಕೆಯ ಬೆಲೆ ಇನ್ನ ತುಂಬಾ ಹೆಚ್ಚು. ರಾಮನಿಗಿಂತ ಅವನ ಪಾದುಕೆಗೆ ವೈಭವ ಹೆಚ್ಚು. ಅದಕ್ಕೇನೆ ಆ ಪಾದುಕೆ ಅಲ್ಲಿ ಭರತ ಇಟ್ಕೊಂಡಿದ್ದಾನೆ. ಸೊ ಅಷ್ಟು ಬೆಲೆ, ಅಷ್ಟು ವೈಭವ ಪಡೆದಿರೋ ಆ ಪಾದುಕೆಯ ತೀರ್ಥ ಸಮುದ್ರದೊಳಗೆ ಬರ್ತಾ ಇದೆ ಅಂದ್ರೆ ಆ ಸಮುದ್ರಕ್ಕೆ ರಾಮ ಏನು ಮಾಡಕ್ಕಾಗಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಇದು ಒಂದು ರಸವಾಗಿ ನಾವು ಅರ್ಥ ಮಾಡ್ಕೊಳ್ಳೋ ವಿಷಯ. ಈ ಸೇತುವೆ ಕಟ್ಟಿದ್ರಲ್ಲ ವಾನರರು, ಅದಕ್ಕೆ ಸಂಬಂಧಪಟ್ಟಂತೆ 2 ಕಥೆಗಳಿದೆ. ಇದು ಎಲ್ಲೂ ರಾಮಾಯಣದಲ್ಲಿ ನಾವು ಕೇಳಲ್ಲ. ಅದು ವಾಲ್ಮೀಕಿ ರಾಮಾಯಣದಲ್ಲೆಲ್ಲ ಆ ಥರ ಕಥೆಯಲ್ಲಿ ಆ ಕಥೆ ಬರಲ್ಲ. ಆದ್ರೆ ಈ ಕಥೆಗಳನ್ನ ನಮಗೆ ವರ್ಷಾನ್ಗಟ್ಲೆ ನಮ್ಮ ಆಚಾರ್ಯರು ದೊಡ್ಡವರೆಲ್ಲರೂ ಹೇಳ್ಕೊಂಡ್ ಬಂದಿದ್ದಾರೆ. ಮತ್ತೆ ಅದರಲ್ಲಿ ನಮಗೆ ತುಂಬಾ ಮುಖ್ಯವಾದ ಪಾಠ ಇದೆ. ನಮ್ಮ ಸಾಧನೆನೇ ನಾವು ಆಕ್ಚುಲಿ ಪಾಲನೆ ಮಾಡುವಂತ ವಿಷಯಗಳಿದೆ. ಅದಕ್ಕೆ ನಾವು ಆ ಕಥೆಗಳನ್ನು ಇವತ್ತು ನೋಡೋಣ. ಮೊದಲನೇ ಕತೆ, ಈ ಸೇತುವೆ ಕಟ್ಕೊಂಡಿರ್ಬೇಕಾದ್ರೆ ವಾನರರೆಲ್ರೂ ಆ ಕಲ್ಲುಗಳನ್ನ ಹಾಕ್ತಾ ಇದ್ರಲ್ಲ ನೀರೊಳಗೆ, ಅದು ಕಲ್ಲು ಮುಳುಗ್ತಾ ಇರ್ಲಿಲ್ಲ, ಅದು ತೇಲ್ತಾ ಇತ್ತು.
ಇದಕ್ ನಾವು ಏನ್ ಹೇಳಿದ್ವಿ ಕಾರಣ? ಸಮುದ್ರ ರಾಜ ಅವನ ಆಶ್ವಾಸನೆ ಕೊಟ್ಟಿದ್ದ, ನಾನು ಅದನ್ನ ಮುಳುಗದೆ ಇರೋ ತರ ನೋಡ್ಕೋತೀನಿ ಅಂತ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಆದ್ರೆ ನಮಗ್ ಕಥೆಯಲ್ಲಿ ನಾವು ಆಚಾರ್ಯರು ಏನ್ ಹೇಳ್ತಾರಂದ್ರೆ, ಈ ವಾನರರು ಏನ್ ಮಾಡ್ತಾ ಇದ್ರು, ಆ ಒಂದೊಂದ್ ಕಲ್ ಮೇಲೂನು ಹನುಮಂತ ರಾಮ್ 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 ಅಂತ ಬರ್ದ್ ಕೊಡ್ತಾ ಇದ್ದ. ಆ ವಾನರರು ಜೈ ಶ್ರೀರಾಮ್ ಅಂತ ಆ ಕಲ್ಲನ್ನ ಎತ್ಕೊಂಡು ಹೋಗ್ಬಿಟ್ಟು, ಆ ಬಂಡೆನ ಎತ್ಕೊಂಡು ಹೋಗ್ಬಿಟ್ಟು ನೀರೊಳಗೆ ಹಾಕ್ತಾ ಇದ್ವು. ಆ ಕಲ್ ಮೇಲೆ ರಾಮ್ ಅಂತ ಬರ್ದಿತ್ತು. ಮತ್ತೆ ಆ ವಾನರರು ಅದನ್ನ ಹಾಕುವಾಗ್ಲೂ ಕೂಡ ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ವು. ಸೊ ಆ ರಾಮ ನಾಮದ ಮಹಿಮೆ ಎಷ್ಟು ಅಂದ್ರೆ, ಆ ಬಂಡೆ ಆ ಕಲ್ಲೆಲ್ಲ ತೇಲ್ಕೊಂಡು ಬರ್ತಾ ಇತ್ತು, ಮೇಲೇನೆ ಇರ್ತಾ ಇತ್ತು, ಮುಳುಗ್ಲಿಲ್ಲ. ಇದೆಲ್ಲ ಈ ವಾನರರು ಮಾಡ್ತಾ ಇರೋದು ನೋಡಿದ್ನಲ್ಲ, ರಾಮ ಅನ್ಕೊಂಡ ಸರಿ ಇವರೆಲ್ಲರೂ ಬಂಡೆ ಹಾಕ್ತಾರೆ, ನಾನು ಒಂದ್ ಕಲ್ಲು ಹಾಕ್ತೀನಿ, ನನ್ನ ಕಡೆಯಿಂದಾನು ಒಂದು ಕಲ್ಲಲ್ಲಿ ಹಾಕೋಣ ಅಂತ ಅವನು ಹೋಗ್ತಾನೆ. ಅಲ್ಲಿ ಅವನು ಒಂದ್ ಕಲ್ಲು ಯಾವುದೋ ಎತ್ಕೋತಾನೆ, ಅವನು ಅದನ್ನ ಬಿಸಾಕ್ತಾನೆ ನೀರೊಳಗೆ. ಆದ್ರೆ ರಾಮ ಆ ಕಲ್ಲು ಬಿಸಾಕಿದ ತಕ್ಷಣ ಅದು ಮುಳುಗೋಗ್ಬಿಡುತ್ತೆ. ಅವನ್ಗೆ ಆಶ್ಚರ್ಯ, ಅಯ್ಯೋ ಈ ವಾನರೆಲ್ಲ ಹಾಕ್ತಾ ಇದಾವೆ, ಅದ್ ಕಲ್ಲೆಲ್ಲ ತೇಲ್ತಾ ಇದೆಯಲ್ಲ, ನಾನ್ ಹಾಕಿದ ಬಂಡೆ ಮಾತ್ರ ಯಾಕೆ ಮುಳುಗೋಯ್ತು ಅಂತ. ಆವಾಗ ಅಲ್ಲಿ ಹನುಮಂತ ಇರ್ತಾನೆ, ಅವನ್ ನಗ್ತಾನೆ, ಏನಾಯ್ತು ಸ್ವಾಮಿ ಅಂತ ಕೇಳ್ತಾನೆ. ರಾಮ ಕೇಳ್ತಾನೆ, ನೀವು ಹಾಕೋ ಕಲ್ಲೆಲ್ಲ ತೇಲ್ಕೊಂಡ್ ಬರ್ತಾ ಇದೆ, ನಾನ್ ಹಾಕಿದ್ ಮಾತ್ರ ಯಾಕೆ ಮುಳುಗೋಯ್ತು ಅಂತ. ಅವಾಗ ಹನುಮಂತ ಹೇಳ್ತಾನೆ, ನೀವು ಸ್ವತಃ ರಾಮ, ನೀವು ಹಾಕಿದ್ರೆ ಅದ್ ಮುಳುಗೋಯ್ತಲ್ಲ, ಆದ್ರೆ ನಾವು ರಾಮ ರಾಮ ಅಂತ ಹೇಳ್ಕೊಂಡು ನಿಮ್ಮ ನಾಮದ ಜಪ ಮಾಡ್ಕೊಂಡು ನಾವು ಹಾಕ್ತಾ ಇದೀವಲ್ಲ, ಆ ನಿಮ್ಮ ನಾಮದಲ್ಲಿ ಅಷ್ಟು ಶಕ್ತಿ ಇದೆ, ನಿಮಗಿಂತ ಹೆಚ್ಚು ನಿಮ್ಮ ನಾಮದಲ್ಲಿ ಶಕ್ತಿ ಇದೆ ಅಂತ ಇವಾಗ ನಮ್ಗೆ ಅರ್ಥ ಆಗುತ್ತೆ ಅಂತಾನೆ ಹನುಮಂತ. ಸೊ ಆಚಾರ್ಯರಲ್ಲಿ ಹೇಳೋ ಮಾತೇನಂದ್ರೆ, ರಾಮನಿಗಿಂತ, ರಾಮನ ರೂಪಕ್ಕಿಂತ ರಾಮನ ನಾಮದಲ್ಲಿ ತುಂಬಾ ಬಲವಿದೆ. ಆ ಹಾಡು ನೀವೆಲ್ಲ ಕೇಳಿರ್ಬೋದಲ್ಲ, ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಅಂತ. ಸೊ ರಾಮ ಈಗಿನ ಕಾಲದಲ್ಲಿ, ಇವಾಗ ಈ ಕಲಿಯುಗದಲ್ಲಿ ನಮ್ಮ ಹತ್ರ ರಾಮನ ರೂಪ ನಾವು ಸಾಕ್ಷಾತ್ತಾಗಿ ನಾವು ನೋಡಿಲ್ಲ, ರಾಮನನ್ನ ನೋಡಿಲ್ಲ. ಸರಿ, ಅರ್ಚಾವತಾರದಲ್ಲಿ ವಿಗ್ರಹ ರೂಪದಲ್ಲಿ ರಾಮ ಇದ್ದಾನೆ, ಕರೆಕ್ಟು. ಆದ್ರೆ ಅದಕ್ಕಿಂತ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಆ ರೂಪದ ದರ್ಶನ ತಗೋಬೇಕು ಅಂದ್ರೆ ಯಾವುದೋ ಕೆಲವು ಸಮಯದಲ್ಲಿ ಮಾತ್ರ ಅದು ಸಾಧ್ಯ ಆಗುತ್ತೆ. ಆದ್ರೆ ರಾಮನಿಗಿಂತ ಬಲ ಇರುವಂಥ ರಾಮನ ನಾಮ ಸದಾ ನಮ್ಮ ನಾಲ್ಗೆಯ ಮೇಲೆ ನಾವು ಇಟ್ಕೋಬಹುದು, ಸದಾ ನಮ್ಮ ಅಂತರಂಗದಲ್ಲಿ ನಾವು ಇಟ್ಕೋಬಹುದು, ಸದಾ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೋಬಹುದು. ಆ ರಾಮನಾಮ ನಾವು ಜಪಿಸ್ಕೊಂಡಿದ್ರೆ, ಸದಾ ಕಾಲ ರಾಮ 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 ಅಂತ ಧ್ಯಾನ ಮಾಡ್ತಾ ಇದ್ರೆ, ಅದರಿಂದ ನಮಗೆ ಏನೆಲ್ಲ ಬೇಕೋ ಅದನ್ನ ನಾವು ಸಾಧಿಸ್ಬೋದು. ಯಾಕೆಂದ್ರೆ ರಾಮನಿಗಿಂತ ಅವನ ನಾಮದಲ್ಲಿ ತುಂಬಾ ಬಲ ಇದೆ. ಇದನ್ನ ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡಿಕೊಂಡು ನಮ್ಮ ಸಾಧನೆಯನ್ನ ನಾವು ಇದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು. ನಾವು ಪೂಜೆ ಸ್ವಲ್ಪ ಹೊತ್ತು ಮಾಡ್ಬೋದು, ದೇವಸ್ಥಾನಕ್ಕೆ ಸ್ವಲ್ಪ ಹೊತ್ತು ಹೋಗ್ಬೋದು, ನಾವು ನಮಸ್ಕಾರ ಮಾಡೋದು ಕೆಲವು ಸರಿ ಮಾತ್ರ ಮಾಡ್ಬೋದು. ಆದರೆ ರಾಮನಾಮವನ್ನ ನಾವು ಸದಾ ಕಾಲ ಮನಸ್ಸಲ್ಲಿ ನಾಮಸ್ಮರಣೆಯನ್ನ ಮಾಡ್ತಾ ಇರ್ಬೋದು. ಅದರಿಂದ ನಮಗೆ ಫಲ ಸಿಗುತ್ತೆ, ಅದರಿಂದ ರಾಮನ ಆಶೀರ್ವಾದ ನಮಗ್ ಸಿಗುತ್ತೆ. ಮತ್ತು ರಾಮನ ಆಶೀರ್ವಾದ ಇದ್ಮೇಲೆ ಇನ್ನೇನ್ ಬೇಕು ನಮ್ ಜೀವನದಲ್ಲಿ, ಅಲ್ವಾ? ಅದೆಲ್ಲಾನು ಕೊಡುತ್ತೆ ನಮ್ಗೆ. ನಮ್ಗೇನೇನ್ ಈ ಲೌಕಿಕ ಜಗತ್ತಲ್ಲಿ ಏನೆಲ್ಲ ಬೇಕೋ ಆ ಅವಶ್ಯಕತೆಗಳನ್ನೆಲ್ಲ ಪೂರೈಸುತ್ತೆ. ಪಾರಮಾರ್ಥಿಕವಾಗಿ ನಮ್ಗೆ ಏನ್ ಬೇಕೋ, ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಏನ್ ಬೇಕೋ ಅದೆಲ್ಲಾನು ನಮಗ್ ಕೊಡಿಸುತ್ತೆ ರಾಮನಾಮ. ಸೊ ಸದಾ ಕಾಲ ನಾವು ಯಾವಾಗ್ಲೂ ಮನಸ್ಸಲ್ಲಿ ಆ ಬಿಡದೆ ನಿರಂತರವಾಗಿ ರಾಮನಾಮದ ಜಪವನ್ನ ಮಾಡ್ತಾ ಇರ್ಬೇಕು. ಎರಡನೇ ಕಥೆ ಈ ಸೇತುವೆ ಕಟ್ಟೋದ್ ಸಂಬಂಧಪಟ್ಟಂತೆ. ಆ ವಾನರರೆಲ್ಲ ಆ ಬಂಡೆ ಕಲ್ಲು ಗಿಡ ಎಲ್ಲ ಹಾಕ್ತಾ ಇದ್ರಲ್ಲ ಅಲ್ಲಿ, ಆವಾಗ ಒಂದ್ ಅಳಿಲ್ ಅಲ್ಲಿ ಬರುತ್ತೆ. ಆ ಅಳಿಲ್ ನೋಡುತ್ತೆ, ಓ ಇವರೆಲ್ಲ ಎಷ್ಟ್ ಚೆನ್ನಾಗಿ ರಾಮನ್ ಸೇವೆ ಮಾಡ್ತಾ ಇದಾರಲ್ಲ, ನಾನು ಏನಾದ್ರು ಮಾಡ್ಬೇಕು ಅಂತ ಅದಕ್ಕೆ ಆಸೆ ಆಗುತ್ತೆ. ಆದ್ರೆ ಅದು ಪುಟ್ಟದಾಗಿ ಚಿಕ್ಕದಾಗಿದೆ, ಅದೇನ್ ಮಾಡಕ್ ಸಾಧ್ಯ? ಸೊ ಅದೇನ್ ಮಾಡುತ್ತೆ ಅಂದ್ರೆ, ಅಲ್ಲಿ ನೀರಲ್ಲಿ ಹೋಗ್ಬಿಟ್ಟು ಆ ಸಮುದ್ರದಲ್ಲಿ ಹೋಗಿ ಆ ತನ್ನ ಶರೀರವನ್ನ ಅದ್ಕೊಳ್ಳುತ್ತೆ. ಒದ್ದೆ ಆಗಿರೋ ಆ ಶರೀರದ ಜೊತೆ ಇಲ್ಲಿ ಬಂದು ಮರಳ ಮೇಲೆ ಒರಳಾಡುತ್ತೆ. ಆ ಮರಳೆಲ್ಲ ಅದರ ಶರೀರಕ್ಕೆ ಅಂಟ್ಕೊಳ್ಳುತ್ತೆ. ಆವಾಗ ಆ ವಾನರರು ಎಲ್ಲೆಲ್ಲ ಕಲ್ಲು ಹಾಕಿದಾರಲ್ಲ, ಅದರ ಮಧ್ಯ ಮಧ್ಯ ಗ್ಯಾಪ್ ಇರುತ್ತಲ್ಲ, ಆ ಜಾಗಕ್ಕೆ ಹೋಗ್ಬಿಟ್ಟು ಅದು ತನ್ನ ಮೈಯನ್ನ ಹಿಂಗ್ ಒದರ್ಕೊಳುತ್ತೆ. ಆಗ ಆ ಮರಳೆಲ್ಲ ಅಂಟ್ಕೊಂಡಿರೋದು ಅಲ್ಲಿ ಹೋಗ್ಬಿಟ್ಟು ಒಂಥರ ಸಿಮೆಂಟ್ ಕೂತಂಗೆ ಆ ಕಲ್ಲುಗಳನ್ನೆಲ್ಲ ಜೋಡ್ಸಕ್ಕೆ ಅದು ಸಹಾಯ ಮಾಡುತ್ತೆ. ಈ ಅಳಿಲ್ ಎಷ್ಟು ಪುಟ್ಟದಾಗಿದೆ, ಆ ವಾನರರು ದೊಡ್ಡ ದೊಡ್ಡ ಕಲ್ಲನ್ನ ಹಾಕ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಬಲ ಇದೆ. ಆದ್ರೆ ಈ ಅಳಿಲ್ ಏನ್ ಅನ್ಕೊಂತು, ನಾನು ಏನೋ ನನ್ನ ಆದಷ್ಟು ನನಗೇನಾಗುತ್ತೋ, ನನ್ನ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ ನಾನು ಒಂದು ಸೇವೆ ಮಾಡಬೇಕು ಅಂತ ಇತ್ತಲ್ವಾ ಅದಕ್ಕೆ.
ಇಲ್ಲಿ ಆಚಾರ್ಯರು ಹೇಳ್ತಾರೆ, ಯಾವುದೇ ಒಂದು ಕಾರ್ಯ ನಡೀತಾ ಇರಬೇಕಾದ್ರೆ ನನಗದು ಆಗುತ್ತಾ ಇಲ್ವಾ ಅಂತ ನಾವು ಭಯ ಪಟ್ಕೋತೀವಿ. ಎಷ್ಟೊಂದ್ಸಲಿ ಅಯ್ಯೋ ಬೇರೆಯವರೆಲ್ಲ ಎಷ್ಟೆಲ್ಲ ಮಾಡ್ತಾ ಇದ್ದಾರೆ, ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ, ಅಷ್ಟೆಲ್ಲ ನನ್ನ ಕೆಪಾಸಿಟಿ ಇಲ್ಲ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ಆಗ ನಾವು ಈ ಅಳಿಲನ್ನ ಜ್ಞಾಪಿಸ್ಕೋಬೇಕು. ಇಲ್ಲಿ ತನಕ ನಾವು ಹೇಳ್ತಾ ಬಂದಿದ್ದೀವಲ್ಲ, ಯಾರೋ ಒಂದು ಕಾರ್ಯದಲ್ಲಿ ಅವ್ರದ್ದೊಂದು ಚಿಕ್ಕ ಪಾತ್ರ ಅವ್ರು ನಿಭಾಯಿಸಿದ್ರೆ ಅದನ್ನ ನನ್ನ ಅಳಿಲು ಸೇವೆ ಅಂತ ಅವ್ರು ಹೇಳ್ಕೊತಾರೆ. ಈ ಅಳಿಲ್ ತರ ನಮಗೇನಾಗುತ್ತೋ, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಂದು ಪುಟ್ಟ ಸೇವೆಯನ್ನು ಕೂಡ ನಾವು ಮಾಡಬೇಕು. ಆ ಭಾವದಿಂದ ಇದು ರಾಮನ ಸೇವೆ, ಇದು ಭಗವಂತನ ಕೈಂಕರ್ಯ ಅನ್ನೋ ಭಾವದಿಂದ ನಾವು ಮಾಡಿದಾಗ ಖಂಡಿತ ಅಲ್ಲೊಂದು ಪಾತ್ರ ನಾವು ನಮ್ದು ಮಾಡ್ಕೊಂಡು ಹೋಗ್ಬೋದು. ಈ ರಾಮ ನೋಡ್ದ ಈ ಅಳಿಲು ಇಷ್ಟೆಲ್ಲ ಇದು ಪುಟ್ಟದಾಗಿದ್ರೂ ಇಷ್ಟೆಲ್ಲ ಸೇವೆ ಮಾಡ್ತಾ ಇದೆಯಲ್ಲ ಅಂತ. ಆಗ ತುಂಬಾ ಪ್ರೀತಿಯಿಂದ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಬೆನ್ ಸವರ್ದ ಈ ತರ. ಆ ಎಲ್ಲಿ ರಾಮನ ಕೈ ಆ ಅಳಿಲ್ ಬೆನ್ನ ಮೇಲೆ ಮುಟ್ತಲ್ಲ, ಅಲ್ಲಿ 3 ಗೆರೆ ಬಂದಿದೆ. ಅದಕ್ಕೆ ಹೇಳ್ತಾರೆ, ಈ ಭಾರತ ದೇಶದಲ್ಲಿರೋ ಅಳಿಲ್ ಏನೊಂದು ಸ್ಪೀಶೀಸ್ ಇದೆಯಲ್ಲ, ಒಂದು ವೆರೈಟಿ ಇದೆಯಲ್ಲ, ಅದ್ರ ಮೇಲೆ ಮಾತ್ರ ಆ ಗೆರೆ ಕಾಣಿಸುತ್ತೆ ಅಂತ. ಯಾಕಂದ್ರೆ ರಾಮ ಸ್ವತಃ ಆ ಗೆರೆಯನ್ನ ಆ ಅಳಿಲ್ ಬೆನ್ ಮೇಲೆ ಬರೋ ತರ ಕೈ ಸವರಿದ್ದ ಅಂತ ಹೇಳ್ತಾರೆ. ಸೊ ಈ ಅಳಿಲ್ ಕಥೆಯಿಂದ ಆಗ್ಲಿ, ಆ ರಾಮನಾಮದ ಕಥೆಯಿಂದ ಆಗ್ಲಿ, ನಾವು ಏನ್ ಕಲ್ತ್ಕೋಬೇಕು ಅಂದ್ರೆ, ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಇದೆಯೋ ಅಷ್ಟು ನಾವು ಮಾಡ್ತಾ ಹೋಗ್ಬೇಕು. ಸದಾ ರಾಮನ ಜಪ ಮಾಡ್ತಾ ಇರಬೇಕು. ರಾಮನಾಮವನ್ನ ಜಪಿಸ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನ ಮಾಡ್ತಾ ಹೋದ್ರೆ ಖಂಡಿತ ಭಗವಂತನ ಆಶೀರ್ವಾದ ನಮ್ಮ ಮೇಲಿರುತ್ತೆ. ನಿಧಾನಕ್ಕೆ ಹಂತ ಹಂತವಾಗಿ ನಮ್ಮ ಆಧ್ಯಾತ್ಮಿಕ ಉನ್ನತಿ ಆಗುತ್ತೆ. ನಮ್ಗೆ ಈ ಲೌಕಿಕ ಜಗತ್ತಲ್ಲಿ ಏನ್ ಬೇಕೋ ಅದು ಸಿಗುತ್ತೆ, ಪಾರಮಾರ್ಥಿಕವಾಗಿ ನಮ್ಗೆ ಏನ್ ಸಿಗ್ಬೇಕೋ ಅದು ಸಿಗುತ್ತೆ. ಖಂಡಿತ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ವಿಷಯಗಳು ನಮ್ಗೆ ಆಚಾರ್ಯರು ಹೇಳ್ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರ ಚರಣಗಳಲ್ಲಿ, ಶ್ರೀರಾಮನ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೇರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ನಾಳೆ ಮತ್ತೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ನಮಸ್ಕಾರ.